ಮುಂಬೈ ಫೈಟ್ನಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಕುತೂಹಲಕ್ಕೆ ಬಹುತೇಕ ಉತ್ತರ ಸಿಗ್ತಾ ಇದೆ. ಬಿಜೆಪಿ 30 ವರ್ಷಗಳಿಂದ ಶಿವಸೇನೆ ನಡೀತಾ ಇದ್ದಂತಹ ಅಧಿಕಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಶಿಂಧೆಯ ಶಿವಸೇನೆ ಬಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದೆ. ಮಹಾಯುತಿ ಮೈತ್ರಿಕೂಟದ ಅಭಿವೃದ್ಧಿ ಕಾರ್ಯಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಿದೆ. 24 ಗಂಟೆಗಳ ಕಾಲ ಶಿಂಧೆ ಮಾಡಿದ ಕೆಲಸಕ್ಕೆ ಫಲ ಸಿಕ್ಕಿದೆ. ಶಿಂಧೆ ಶಿವಸೇನೆಯ ಬಣ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು ಈ ಮಹಾನಗರ ಪಾಲಿಕೆಯ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏಕನಾಥ್ ಶಿಂಧೆ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕನಸು ಕಂಡಿದ್ರು. ಬಟ್ ದೇವೇಂದ್ರ ಫಡ್ನವೀಸ್ ಅವರಿಗೆ ಅವಕಾಶ ಸಿಕ್ತು. ಬಟ್ ಮುಖ್ಯವಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅವರು ಮೆತ್ತಗಾಗ್ಬಿಟ್ರು. ಅದರ ಪರಿಣಾಮ ಯಾವ ರೀತಿ ಇರುತ್ತೋ ಅನ್ನುವಂತಹ ಪ್ರಶ್ನೆ ಕೂಡ ಬಂದಿತ್ತು. ಬಟ್ ಗ್ರೌಂಡ್ ಲೆವೆಲ್ನಲ್ಲಿ ಏಕನಾಥ್ ಶಿಂಧೆ ಮರಾಠಿಗರ ಓಟನ್ನ ಕಬ್ಜಾ ಮಾಡುವಂತಹ ನಿಟ್ಟಿನಲ್ಲಿ, ಹಿಂದುತ್ವದ ಓಟುಗಳನ್ನು ಕ್ರೋಢೀಕರಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಠಾಕ್ರೆ ಬ್ರದರ್ಸ್ ಒಂದಾಗಿದ್ರಿಂದ ಏಕನಾಥ್ ಶಿಂಧೆ ಅವರ ಪಾರುಪತ್ಯಕ್ಕೆ ಏನಾದರೂ ಪೆಟ್ಟು ಬೀಳಬಹುದಾ ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ಸಹಜವಾಗಿಯೇ ಮಹಾರಾಷ್ಟ್ರದ ರಾಜಕಾರಣದಲ್ಲಾಗಿತ್ತು. ಅದಾದ ಮೇಲೆ ಬಿಜೆಪಿ ಅಧಿಕಾರವನ್ನು ರಚಿಸಿದ ನಂತರ ಏಕನಾಥ್ ಶಿಂಧೆ ಸೈಲೆಂಟ್ ಆಗಿದ್ದು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಪ್ರಭಾವ ಬೀರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಬಟ್ ಏಕನಾಥ್ ಶಿಂಧೆ ಅವರ ಗ್ರೌಂಡ್ ಲೆವೆಲ್ ವರ್ಕ್ ಇಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏಕನಾಥ್ ಶಿಂಧೆ ಅವರ ಶಿವಸೇನೆ ಪಕ್ಷ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ನಮ್ಮ ದುಡಿಮೆ, ಅದರ ಪ್ರತಿಫಲ ಈಗ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಇದೆ. ಜೊತೆಗೆ ಏಕನಾಥ್ ಶಿಂಧೆ ಅವರ ನಾಯಕತ್ವವನ್ನ, ಅವರ ವರ್ಚಸ್ಸನ್ನ ಅಳಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಮುಂಬೈನ ಜನರು, ಮಹಾರಾಷ್ಟ್ರದ ಜನರು ಮತದಾನದ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಏಕನಾಥ್ ಶಿಂಧೆ ಬಣದ ಶಿವಸೇನೆಯ ಪಕ್ಷ ಕೊಟ್ಟಿರುವಂತಹದ್ದು. ಏಕನಾಥ್ ಶಿಂಧೆ ಶಿವಸೇನೆಯಲ್ಲಿಯೇ ಇದ್ದವರು, ಉದ್ಧವ್ ಠಾಕ್ರೆ ಅವರ ಜೊತೆಯಲ್ಲಿಯೇ ಇದ್ದವರು. ಯಾವಾಗ NCP ಕಾಂಗ್ರೆಸ್ ಜೊತೆಗೆ ಇವರು ಮೈತ್ರಿ ಮಾಡಿಕೊಂಡ್ರೋ ಆ ಸಂದರ್ಭದಲ್ಲಿ ಸಿಡಿದೆದ್ದು ಬಿಜೆಪಿಯ ಜೊತೆಗೆ ಬಂದು ಅಧಿಕಾರವನ್ನು ರಚಿಸಿದ್ರು. ಮುಂಬೈನ ಸಿಎಂ, ಮಹಾರಾಷ್ಟ್ರದ ಸಿಎಂ ಆಗಿ ಕೆಲಸವನ್ನು ನಿರ್ವಹಿಸಿದ್ರು. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್. ಈಗಾಗಲೇ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಕೂಡ ಮನೆ ಮಾಡಿದೆ. ಆರಂಭಿಕ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಂತೆ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪಟಾಕಿಯನ್ನು ಸಿಡಿಸಿ ವಿಜಯೋತ್ಸವವನ್ನು ಕೂಡ ಈಗ ಆಚರಿಸ್ತಾ ಇರುವಂತಹದ್ದು. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಬಿಜೆಪಿ ಸಾರಿ ಕಮಾಲ್ ಮಾಡಿದೆ. ಮುಖ್ಯವಾಗಿ ಮುಂಬೈನ ಮಹಾನಗರ ಪಾಲಿಕೆ ಕಳೆದ 30 ವರ್ಷಗಳಿಂದಲೂ ಕೂಡ ಠಾಕ್ರೆ ಬಣದ ಶಿವಸೇನೆ ಇಲ್ಲಿ ಪಾರುಪತ್ಯವನ್ನು ಮೆರಿತಾ ಇತ್ತು. ಮರಾಠಿಗರ ಅಸ್ಮಿತೆ, ಹಿಂದುತ್ವದ ಓಟುಗಳನ್ನು ಕಬ್ಜಾ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾ ಇತ್ತು. ಈ ಬಾರಿ ಶತಾಯ ಗತಾಯ ಅದಕ್ಕೆ ಪೆಟ್ಟು ಕೊಡಲೇಬೇಕು, ಅದಕ್ಕೆ ಉತ್ತರವನ್ನು ಕೊಡಲೇಬೇಕು ಅಂಥೇಳಿ ಏಕನಾಥ್ ಶಿಂಧೆ ಮತ್ತು ಉದ್ಧವ್ ಠಾಕ್ರೆ ಅವರು ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನು ಹೆಣೆದಿದ್ರು. ಅದರ ಫಲ ಈಗ ಫಲಿತಾಂಶದ ಮೂಲಕ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ರಾಜಕಾರಣದ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಮೋದಿ ನಂತರ ಯಾರು ಅನ್ನುವಂತಹ ಪ್ರಶ್ನೆಯಲ್ಲಿ, ರೇಸ್ನಲ್ಲಿ ಇವರು ಕೂಡ ಇದ್ರು. ಮುಂಬೈ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿಯ ಮೇಯರ್. 30 ವರ್ಷಗಳ ಠಾಕ್ರೆಯ ಪಾರುಪತ್ಯ ಅಂತ್ಯವಾಗ್ತಾ ಇದೆ ಈ ಬಾರಿಯ ಪಾಲಿಕೆ ಚುನಾವಣೆಯಲ್ಲಿ. ಮೊದಲ ಬಾರಿಗೆ ಮಹಾಯುತಿ ಮೈತ್ರಿಕೂಟಕ್ಕೆ ಬಹುಮತದ ಸಾಧ್ಯತೆ ಇದೆ. ಮುಂಬೈ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿಯ ಮೇಯರ್ ಆಡಳಿತವನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾರಾಗ್ತಾರೆ ಮೇಯರ್ ಅನ್ನುವಂತಹ ಕುತೂಹಲ ಇದೆ. ಬಹುತೇಕ ಮಹಾಯುತಿ ಮೈತ್ರಿಕೂಟ ಈ ಬಾರಿ ಮುಂಬೈ ಮಹಾನಗರ ಪಾಲಿಕೆಯನ್ನ ಆಡಳಿತ ನಡೆಸೋದು ಪಕ್ಕಾ ಆಗಿದೆ. ಈಗಾಗಲೇ 104 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮ್ಯಾಜಿಕ್ ನಂಬರ್ 114 ಇನ್ನು 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಗೆಲುವಿನ ನಗೆಯನ್ನ ಬೀರಿದ್ದೇ ಆದರೆ 30 ವರ್ಷಗಳ ಠಾಕ್ರೆ ಆಡಳಿತಕ್ಕೆ ಮುಂಬೈ ಮಹಾನಗರ ಪಾಲಿಕೆಯನ್ನ ಕಬ್ಜಾ ಮಾಡಿಕೊಂಡಂತಹ ಠಾಕ್ರೆ ಬ್ರದರ್ಸ್ಗೆ ಟಕ್ಕರನ್ನ ಬಿಜೆಪಿ ಕೊಟ್ಟಂತಾಗುತ್ತೆ. ಆರಂಭಿಕ ಟ್ರೆಂಡ್ ಅದನ್ನು ಸೂಚಿಸ್ತಾ ಇತ್ತು. ಈಗ ಗೆಲುವು ಬಹುತೇಕ ಖಚಿತವಾಗಿದೆ. ಮುಂಬೈ ಮಹಾನಗರ ಪಾಲಿಕೆಯನ್ನ 30 ವರ್ಷಗಳ ಬಳಿಕ ಬಿಜೆಪಿ ಆಡಳಿತವನ್ನು ನಡೆಸುವುದಕ್ಕೆ ರೆಡಿಯಾಗಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಬಾರಿ ಸಾಕಷ್ಟು ಸ್ಟ್ರಾಟರ್ಜಿಗಳು, ರಣತಂತ್ರಗಳು ಮುಂಬೈ ನಗರ ಪಾಲಿಕೆಗೋಸ್ಕರನೇ ಆಗಿತ್ತು. ಮುಖ್ಯವಾಗಿ ಒಂದು ಕಡೆ ರಾಜ್ ಠಾಕ್ರೆ, ಮತ್ತೊಂದು ಕಡೆ ಉದ್ಧವ್ ಠಾಕ್ರೆ ಅವರು ಒಂದಾಗಿದ್ರು. ಈ ಕಡೆ ದೇವೇಂದ್ರ ಫಡ್ನವೀಸ್, ಮತ್ತೊಂದು ಕಡೆ ಏಕನಾಥ್ ಶಿಂಧೆ ಒಂದಾಗಿದ್ರು. ಇಬ್ಬರ ನಾಯಕತ್ವದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬಂದಿತ್ತು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಬರೋಬ್ಬರಿ 30 ವರ್ಷಗಳ ಕಾಲ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಪಕ್ಷ ಮುಂಬೈ ಮಹಾನಗರ ಪಾಲಿಕೆಯನ್ನ ಆಡಳಿತ ನಡೆಸಿದ್ದು.
ಬಟ್ ಇವತ್ತಿನ ಈ ಪರಿಸ್ಥಿತಿಗೆ, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅವರ ಈ ಪರಿಸ್ಥಿತಿಗೆ ಓವರ್ ಕಾನ್ಫಿಡೆನ್ಸು, ಅಧಿಕಾರಕ್ಕಾಗಿ ಯಾರ ಜೊತೆಗೆ ಕೈ ಜೋಡಿಸುವಂತಹ ಅವರ ನೀತಿ ಎಲ್ಲವೂ ಕೂಡ ಕಾರಣ ಅಂತ ಹೇಳಬಹುದಾ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಉದ್ಧವ್ ಠಾಕ್ರೆ ಅಥವಾ ಉದ್ಧವ್ ಠಾಕ್ರೆ ಶಿವಸೇನಾ ಬಣದ ಮಾತ್ರ ಲೋಪಗಳಲ್ಲ. ಬಿಜೆಪಿಯ ಪರ್ಫಾರ್ಮೆನ್ಸು ಜೊತೆಗೆ ಬಿಜೆಪಿ ಕೆಲ ತಪ್ಪುಗಳಿಂದ ಕಲಿತಂತ ಪಾಠ ಈ ರಿಸಲ್ಟ್ನಲ್ಲಿ ಶೋ ಆಗ್ತಾ ಇದೆ. ಯಾಕೆಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಬಲು ದೊಡ್ಡ ಹೊಡೆತವನ್ನ ಮಹಾರಾಷ್ಟ್ರದಲ್ಲಿ ತಿಂದಿತ್ತು. ಆ ಕಾರಣದಿಂದಾಗಿಯೇ ಎಲ್ಲ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಸೀಟು ಹೊಂದಾಣಿಕೆಯ ಸಂದರ್ಭದಲ್ಲಿ ಕೂಡ ಶಾರ್ಟೇಜ್ ಆಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ದೇಶದಲ್ಲಿ ಒಂದು ರೀತಿಯಲ್ಲಿ ಮೀಸೆ ತಿರುಗ್ತಾ ಇದ್ರು. ಅದಾದ ಬಳಿಕ ಎಲ್ಲೆಲ್ಲಿ ಏನೇನು ಆಗಿದೆ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಸರಿಪಡಿಸುವಂಥ ಕೆಲಸವನ್ನ ಮಹಾರಾಷ್ಟ್ರದಲ್ಲಿ ಸ್ಪಷ್ಟವಾಗಿ ಮಾಡಿದ್ರು. ಜೊತೆಗೆ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸೋದ್ರ ಮೂಲಕ ಎಲ್ಲ ಒಂದು ಕಡೆ ಅಲ್ಲಿ CM ಪಟ್ಟವನ್ನು ಹಿಡಿದ್ರು. ತದನಂತರ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಪುರಸಭೆ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನೇ ಕೂಡ ಕೊಟ್ಟರು. ಅದಾದ ಬಳಿಕ BMC ಮತ್ತು ಬೇರೆ ಬೇರೆ ಪಾಲಿಕೆಗಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಯನ್ನು ನಯವಾಗಿಯೇ BJP ಮಾಡ್ತು. ಜೊತೆಗೆ ಮೋದಿ ಫಡ್ನವೀಸ್ ಇವರ ಕಾಂಬಿನೇಷನ್ ಅಡಿಯಲ್ಲಿ ಜೊತೆಗೆ ಎಲ್ಲ ಒಂದು ಕಡೆ ಮರಾಠಿಗರ ಮತಗಳನ್ನು ವಿಭಜನೆ ಮಾಡುವಂಥ ಏಕನಾಥ್ ಶಿಂದೆ ಅವರ ಕೂಡ ಒಳಗಡೆ ಸೇರಿಸ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಅದು BJPಗೆ ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಬಲ ಬರೋದಕ್ಕೆ ಸಾಧ್ಯ ಆಯಿತು. ಏನೇ ಇದ್ರೂ ಕೂಡ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಫೈಟ್ ಮಾಡಬೇಕಾಗಿರ್ತಕ್ಕಂಥದ್ದೇ ದೊಡ್ಡ ಮಟ್ಟದಲ್ಲಿ 120ರಿಂದ 130 ಕ್ಷೇತ್ರಗಳಲ್ಲಿ. ಯಾಕೆಂದರೆ ಅದು ಮರಾಠಿ ಅಸ್ಮಿತೆ ಇರ್ತಕ್ಕಂಥ, ಮರಾಠಿ ಭಾಷಿಕರು ಜಾಸ್ತಿ ಇರ್ತಕ್ಕಂಥ ವಾರ್ಡ್ಗಳು. ಹಾಗಾಗಿ ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ಮಾಡ್ತಕ್ಕಂಥದ್ದು. ಉಳಿದ ಕಡೆಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪರ್ಫಾರ್ಮೆನ್ಸ್ ಅವರೂ ಕೂಡ ಲೆಕ್ಕ ಹಾಕಿರಲಿಲ್ಲ, ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಹಾಗಾಗಿ ಈ 130, 120 ಕಾನ್ಸ್ಟಿಟ್ಯೂನ್ಸಿ ವಾರ್ಡ್ ಒಳಗಡೆನೆ ಈ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿ ಈ ಹಂತಕ್ಕೆ ಬಂದಿದ್ದಾರೆ. ಜೊತೆಗೆ ಶರದ್ ಪವಾರ್ ಅವರ ಶಕ್ತಿ ಮೊದಲಿನಷ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ ಉದ್ಧವ್ ಠಾಕ್ರೆ ಅವರ ಬಣದಿಂದ ಆ ಒಂದು BJP ಮತ್ತೆ ಆ ಒಂದು ಏಕನಾಥ್ ಶಿಂದೆ ಅವರ ಬಣವನ್ನು ಒಂದು ರೀತಿಯಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಸ್ಪಷ್ಟ. ಅದು ರಾಜಕೀಯ ಸ್ಟ್ರಾಟಜಿಗಳ ಒಂದು ಭಾಗ. ಇನ್ನೊಂದು ಭಾಗ ಮರಾಠಿ ಭಾಷಿಕರ ಒಬ್ಬರನ್ನೇ ನೆಚ್ಚಿಕೊಂಡು ಚುನಾವಣೆಗೆ ಇಳಿದಂತಹ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಈ ರಿಸಲ್ಟ್ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ತೋರಿಸಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಮುಂಬೈನಲ್ಲೂ ಕೂಡ, ಬೆಂಗಳೂರಿನಂತೆ ಮುಂಬೈನಲ್ಲೂ ಕೂಡ ಮೈಗ್ರೆಂಟ್ಸ್ ವಲಸಿಗರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಉತ್ತರ ಭಾರತೀಯರು ಕೂಡ ಇದ್ದಾರೆ. ಪದೇ ಪದೇ ರಾಜ್ ಠಾಕ್ರೆ ಉತ್ತರ ಭಾರತೀಯರ ಮೇಲೆ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿಯನ್ನು ಹಿಂದೆನೂ ಇಟ್ಕೊಂಡಿದ್ರು, ಈಗಲೂ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಮರಾಠೇತರ ಮತ ವಿಭಜನೆ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಒಂದು ಕಡೆ ಈ ಉದ್ಧವ್ ಠಾಕ್ರೆ ಬಣಕ್ಕೆ ಸಿಗದೆ BJP ಕಡೆ ಒಂದು ರೀತಿಯಲ್ಲಿ ವಾಲಿರ್ತಕ್ಕಂಥದ್ದು ಸ್ಪಷ್ಟ. ಹಾಗಾಗಿ BJPಗೆ ಇದು ಕೂಡ ಒಂದು ರೀತಿಯಲ್ಲಿ ಬೂಸ್ಟ್ ಸಿಕ್ಕಿದೆ. ಜೊತೆಗೆ ಎಲ್ಲ ಒಂದು ಕಡೆ ಹಿಂದುತ್ವ ಪ್ಯಾಟ್ರನ್ ಅನ್ನ ಎಲ್ಲ ಒಂದು ಕಡೆ ಬಿಗಿಯಾಗಿ ಹಿಡಿದುಕೊಳ್ಳೋದಕ್ಕೆ ಇನ್ನೂ ಕೂಡ BJP ಸಫಲ ಆಗಿದೆ. ಯಾಕೆಂದ್ರೆ ಶಿವಸೇನೆ ಬಣವನ್ನು ಕೂಡ ಜೊತೆಯಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವಂಥದ್ರಲ್ಲೂ ಕೂಡ BJP ಸಕ್ಸಸ್ ಆಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಮತ್ತೆ ಶರದ್ ಪವಾರ್ ಬಣ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹಿಂದೆ ಹೋಗಿರ್ತಕ್ಕಂಥದ್ದು ಈ ರಿಸಲ್ಟ್ನಲ್ಲಿ ಗೋಚರ ಆಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಈ BJP ಈಗ ಬಂದಿರತಕ್ಕಂಥ ಟ್ರೆಂಡ್ ಏನು ಸೆಂಚುರಿ ದಾಟಿದರೆ ಅದು ಒಂದು ರೀತಿಯಲ್ಲಿ ಆಫ್ ಮಾರ್ಕ್ ಅನ್ನು ತಲುಪ್ತಾರೆ ಸ್ಪಷ್ಟವಾಗಿ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಒಂದು ರಿಸಲ್ಟ್ ಒಂದು ಟ್ರೆಂಡ್ ಇಂದಾಗಿ. ಹಾಗಾಗಿ ಅಂತಿಮವಾಗಿ ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಅನ್ನೋ ಆಧಾರದ ಮೇಲೆ ಅವರ ನಾಯಕತ್ವ ಮತ್ತೆ ಮಹಾರಾಷ್ಟ್ರದ ರಾಜಕಾರಣವನ್ನು ಕೂಡ ಬದಲಿಸುತ್ತಾ ಇಲ್ವೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.